ಅಕ್ಕ ಅನ್ಬೇಡಪ್ಪ ನೀನು ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಚೆನ್ನಾಗಿದೆ ಚೆನ್ನಾಗಿದೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೂನ್ ಫಾರ್ ಡೈರೀಸ್. ಒಂದು ವರ್ಷದ ಹಿಂದೆ ಇದೇ ದಿನ ಒಂದು ಮೂವಿ ನೋಡಕ್ಕೆ ಹೋಗಿದ್ವಿ, ಒಂದು ಹೀರೋದು. ಅದೇ ಒಂದು ವರ್ಷ ಆದಮೇಲೆ ಇದೇ ದಿನ ಅದೇ ಹೀರೋದು ಮತ್ತೊಂದು ಮೂವಿ ನೋಡಕ್ಕೆ ಬಂದಿದ್ದೀವಿ. ಯಾವುದು ಅಂತ ನಿಮ್ಗೆಲ್ಲರಿಗೂ ಗೊತ್ತು, ನಮಗೆಲ್ಲ ಗೊತ್ತಾಗೋಯ್ತು. ಇದು ಕ್ರಿಸ್ಮಸ್ ದಿನ, ಡಿಸೆಂಬರ್ 25. ಹೋದ ವರ್ಷ ಯಾರ್ದಿತ್ತು ಹೇಳಿ? ಕಿಚ್ಚ. ಮ್ಯಾಕ್ಸ್. ಈ ಸಲ ಮಾರ್ಕ್ ಮೂವಿ ಹೋಗಿ ನೋಡ್ಕೊಂಬರ್ತೀವಿ. ನೋಡ್ಕೊಂಬಂದ್ಮೇಲೆ ಹೆಂಗೈತೆ ಅಂತ ರಿವ್ಯೂ ಕೊಡ್ತೀವಿ. ಅಲ್ಲಿ ತನಕ ಬಾಯ್. ಇದೆ ಮಾರ್ಕ್ ಮೂವಿ. ಹೋಗಿ ನೋಡ್ಕೊಂಬಂದು ಹೇಳ್ತೀನಿ ಹೆಂಗೈತೆ ಅಂತ. ಒಂದು ಶಿವಣ್ಣನ್ ಮೂವಿ ನೋಡಕ್ಕೆ, ಇನ್ನೊಂದು ಮಾರ್ಕ್ ನೋಡಕ್ಕೆ ಜನ ರೊಚ್ಚಿಗೆದ್ದು ಬಂದಿದ್ದಾರೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಸಿನಿಪಾಲಿಸ್ ಬನ್ರಿ ಅಂತ ತೋರಿಸ್ತಾ ಇರ್ತಾರಲ್ಲ. A few moments later. ಆ ಕಡೆ 1 2 3 4 ಅಂತ ಆದ್ಮೇಲೆ ನೋಡಿ. $2,000 ಕೋಟಿ ಯಾರ್ದಾದ್ರೆ ಏನು? ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸೊಳಗಡೆನೆ ಮಾತಾಡ್ಕೋಬೇಕು. ಅದೇ ತಾನೇ ಮ್ಯಾಕ್ಸಿಮಮ್ ರಿಸ್ಕ್. ಇದುವರೆಗೂ ಒಂದ್ ಲೆಕ್ಕ, ಈಗಿಂದ ಒಂದ್ ಲೆಕ್ಕ. ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್? ಚೆನ್ನಾಗಿದ್ದೀನ? ನನ್ನ ತಮ್ಮ ಇಲ್ಲ. ಬಾಲಯ್ಯ ಫ್ಯಾನ್. ಜೈ ಬಾಲಯ್ಯ. ಇನ್ನು ಹೋಗಿಲ್ವ ತಾವು? ನೆನ್ಸ್ಕೊಂಡೆಲ್ಲ ಬರ್ತೀನಿ ಬಿಡು, ಒಂದೇ ಅನ್ಕೋ. ಓಕೆ, ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಒಂದು ವರ್ಷದ ಹಿಂದೆ ಇದೇ ದಿನ ಮ್ಯಾಕ್ಸ್ ಮೂವಿ ನೋಡಿದಾಗ ಎಷ್ಟು ಖುಷಿಯಾಗಿತ್ತು, ಇವತ್ತು ಮಾರ್ಕ್ ಮೂವಿ ನೋಡಿದಾಗಲೂ ಅಷ್ಟೇ ಖುಷಿಯಾಗೈತೆ. ಹೆಂಗಿತ್ತು ಮೂವಿ? ಸಾಕದಾಗಿ, ಎಲ್ಲೂ ಬೋರ್ ಆಗಿಲ್ಲ. ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಫೈಟ್ಸ್, ಚೆನ್ನಾಗಿತ್ತು. ಅಷ್ಟೇನಾ ರಿವ್ಯೂ? ಎಷ್ಟು ಕೊಡ್ತೀರಾ ರೇಟಿಂಗ್? 8.5. 8.5 ಅಂತೆ. ಹೀರೋಯಿನ್ ಇಲ್ಲ. ನನಗೇನು ಇಷ್ಟ ಆಯಿತು ಅಂದರೆ, ಫಸ್ಟ್ ಆಫ್ ಆಲ್
ಆ್ಯಕ್ಷನ್ಸು ಥ್ರಿಲ್ಲರ್ ಮೂವಿ ನನಗೆ ಇಷ್ಟ ಆಗುತ್ತೆ. ಅದರಲ್ಲೂ ಸುದೀಪ್ ಮಾಡಿರೋದು ಇಷ್ಟ ಆಗಲೇಬೇಕು. ಇನ್ನೊಂದು ಖುಷಿಯಾಗಿದ್ದು ಸುದೀಪ್ ಕೈಲಿ ಡ್ಯಾನ್ಸ್ ಮಾಡಿಸ್ಬಿಟ್ಟವ್ರೆ ಸಕ್ಕತ್ತಾಗಿ. ಸಾಕಾಗಿದೆ ಡ್ಯಾನ್ಸ್ ಮಾತ್ರ. ಅದು ಇಷ್ಟ ಆಯಿತು. ಆಮೇಲೆ ಎಲ್ಲೂ ಬೋರ್ ಆಗಲಿಲ್ಲ. ಇನ್ನೇನು ಬೇಡದೇ ಇರೋ ಸ್ಟೋರಿಲಿ ಬೇಡದೇ ಇರೋ ಹೀರೋಯಿನ್ನ ತಂದು ಒಂದು ಡುಯೆಟ್ ಸಾಂಗ್ ಆಡಿಸಿ ಆ ಥರದ್ದೇನೋ ಬೇಡದೇ ಇರೋದನ್ನೆಲ್ಲ ಇಟ್ಟಿಲ್ಲ. ಹೀರೋಯಿನ್ನೇ ಬೇಡ ಅಂತ ಇಟ್ಟಿಲ್ಲ ಹೀರೋಯಿನ್ನ. ಹಂಗಾಗಿ ಅದು ಇಷ್ಟ ಆಯಿತು. ಒಟ್ಟಿನಲ್ಲಿ ಮೂವಿ ಸಖತ್ತಾಗಿತ್ತು. ಇನ್ನೊಂದೇನೆಂದರೆ ಮೂವಿ ಸ್ಟಾರ್ಟಿಂಗಲ್ಲೇ ಮ್ಯಾಕ್ಸ್ಗೂ ಮಾರ್ಕ್ಗೂ ಸಂಬಂಧ ಇಲ್ಲ ಅಂತ ಕ್ಲಾರಿಟಿ ಕೊಟ್ಬಿಡ್ತಾರೆ. ಇಲ್ಲ ಅದೆಲ್ಲ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಂ, ಮ್ಯಾಕ್ಸ್ ಬೇರೆ ಮಾರ್ಕ್ ಬೇರೆ. ಇದು ಮ್ಯಾಕ್ಸ್ದು ಪಾರ್ಟ್ 2 ಅನ್ಕೊಂಬೇಡಿ. ಮಾರ್ಕ್ ಲುಕ್ಕಲ್ಲಿ ಬಂದಿದ್ದಾನೆ. ಒಂದು ವರ್ಷದಿಂದ ಮ್ಯಾಕ್ಸ್ ನೋಡಕ್ ಮ್ಯಾಕ್ಸ್ ಥರನೇ ಹೋಗಿದ್ವಿ. ಈಗ ಮತ್ತೆ ಮಾರ್ಕ್ ತರ ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಇನ್ನೊಂದು ಯಾವ್ದಾದ್ರು ಬಂದ್ರೆ ಸುದೀಪ್ದು ಇದೇ ತರ ಥೀಮಲ್ಲಿ ಮ್ಯಾಕ್ಸ್ ಮಾರ್ಕ್ ಇಬ್ರು ಕರ್ಕೊಂಡ್ ನಿಲ್ಸ್ಬಿಡ್ತಾರೇನೋ. ಅದನ್ನು ಫಸ್ಟ್ ಡೇ ನೋಡಿ. ಹಾ, ಚೆನ್ನಾಗಿದೆ. ಬಿಟ್ಟಿ ಬಿಲ್ಡಪ್ಗಳೇನಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟು ಬೇಕೋ ಅಷ್ಟು ತೋರ್ಸವ್ರೆ. ಅಷ್ಟೊಂದು ಆ್ಯಕ್ಷನ್ಸ್ ಇದ್ರೂ ಬೋರ್ ಆಗಲ್ಲ. ಬೇಡದೇ ಇರೋ ಕಾಮಿಡೀಸು ಇಲ್ಲ, ಬೇಕಾಗದೇ ಇರೋ ಲವ್ ಸ್ಟೋರಿನೂ ಇಲ್ಲ. ಮೂವಿಲಿ ಏನು ಬೇಕೋ ಅದೈತೆ, ಸ್ಟೋರಿಗೆ ಏನು ಬೇಕೋ ಅದನ್ನು ತೆಗೆದು ಅಷ್ಟೇ. ಸಖತ್ತಾಗಿತ್ತು ಮೂವಿ. ನಂದು ರೇಟಿಂಗ್ ಒಂದು 9. ಒಂದೇನು ಕೊಟ್ಟಿಲ್ಲ ಅಂದರೆ ಅಲ್ಲಲ್ಲಿ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಮಾಡಿಲ್ಲ, ಹಂಗಾಗಿ ಒಂದು ಮಾರ್ಕ್ನ ಮೈನಸ್ ಮಾಡಿದ್ದೀನಿ. ನಾನು ಅನ್ಕೊಂಡಿದ್ದ ಥರ ಮಾಡಿದಿದ್ರೆ 1 ಮಾರ್ಕ್ ಕೊಡ್ತಿದ್ದೆ. ಸುಮ್ಮನೆ ಸುದೀಪ್ ನನಗೆ ಇಷ್ಟ ಅಂತ 9 ಕೊಟ್ಟಿಲ್ಲ. ಮೂವಿ ಚೆನ್ನಾಗೈತೆ, ಅದಕ್ಕೆ 9. ಸೊ ನೆಕ್ಸ್ಟು ಶಿವಣ್ಣನ ಮೂವಿ ನೋಡಬೇಕು. ಅದನ್ನ ನಾಳೆ ನೋಡ್ತೀವಿ. ಅದನ್ನ ನೋಡ್ಬಿಟ್ಟು ಅದನ್ನು ರಿವ್ಯೂ ಹೇಳ್ತೀವಿ. ಅದಕ್ಕೆ ರೇಟಿಂಗ್ ಕೊಡ್ತೀನಿ. ಅದರಲ್ಲಿ 3 ಜನ ಬೇರೆ ಇದ್ದಾರಲ್ಲ, ಅದನ್ನ ಆಮೇಲೆ ಮಾಡ್ತೀವಿ. ಮೂವಿ ಹೋಗಿ ನೋಡ್ಕೊಂಡ್ ಬಂದ್ಮೇಲೆ. ಅಲ್ಲಿದ್ದಾರೆ ಶಿವಣ್ಣ. ಇಲ್ಲಿ ಇಷ್ಟೊಂದು ಮೂವಿಗಳು ಹಾಕೋರೆ. ಅವತಾರ್ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಅಂತ ಪೋಸ್ಟರ್ ಹಾಕಿದ್ದಾರೆ. ಅದನ್ನು ನೋಡ್ಬಿಟ್ವಿ. ಅದನ್ನು ಚೆನ್ನಾಗಿತ್ತು. ಹಾ, ಚೆನ್ನಾಗಿತ್ತು. ಇನ್ನೊಂದು ಮೂವಿ ಬಾಕಿ ಐತೆ, 45. ಅದನ್ನು ನೋಡಿ ಅದ್ರದ್ದು ರಿವ್ಯೂ ಕೊಡ್ತೀವಿ. ಈಗ ಸದ್ಯಕ್ಕೆ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ. ಎಲ್ಲರೂ ಬೇಗ ಬೇಗ ಹೋಗಿ ನೀವು ಮಾರ್ಕ್ ಮೂವಿನ ನೋಡ್ರಿ, ಚೆನ್ನಾಗಿತ್ತು. ಬಾಯ್.